ಹಾಯ್ ಸ್ನೇಹಿತರೆ, ಸಿಂಪಲ್ಲಾಗಿ ತೆಂಗಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ನೋಡೋಣ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಸಾಮಗ್ರಿ ಹೇಗೆ ಏನೇನು ಹಾಕಿದ್ದೀವಿ ಅಂತ ಬಳಸೋಣ. ಇಲ್ಲಿ ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಫಸ್ಟೇ ಅನ್ನ ಬೇಯಿಸ್ಬಿಟ್ಟು ಕುಕ್ಕರಲ್ಲಿ ಅನ್ನ ಮಾಡಿಬಿಟ್ಟು ಸೈಡಲ್ಲಿ ಇಟ್ಟಿದ್ದೀವಿ. ಸ್ವಲ್ಪ ಎಣ್ಣೆನ ಹಾಕಿದ್ಮೇಲೆ ಸ್ವಲ್ಪ ಬಿಸಿಯಾಗಬೇಕು ಎಣ್ಣೆ. ಒಂಚೂರು ಸಾಸಿವೆನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಜೀರಿಗೆನ ಹಾಕ್ಕೋಬೋದು ಸ್ನೇಹಿತರೆ. ನಮ್ಮಲ್ಲಿ ಮಕ್ಕಳು ಜೀರಿಗೆ ತಿನ್ನಲ್ಲ, ಹಾಗಾಗಿಬಿಟ್ಟು ನಾನು ಜೀರಿಗೆನ ಸ್ಕಿಪ್ ಮಾಡಿದ್ದೀನಿ. ಮತ್ತು ಕಟ್ ಮಾಡಿರುವಂಥ ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡಿರುವಂಥ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಚಿಕ್ಕ ಚಿಕ್ಕ ಪೀಸನ್ನು ಕಟ್ ಮಾಡ್ಕೋಬೋದು, ಉದ್ದನೂ ಕಟ್ ಮಾಡ್ಕೋಬೋದು. ಈರುಳ್ಳಿನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಮತ್ತು ಕಲರ್ ಫುಲ್ ಚೇಂಜ್ ಆಗಬೇಕು. ಈರುಳ್ಳಿ ಫ್ರೈ ಮಾಡ್ತಾಯಿದ್ರೆ ಬ್ರೌನ್ ಕಲರ್ ಬರಬೇಕು. ಯಾವುದೇ ರೈಸ್ ಐಟಮ್ ಮಾಡಿದರೂ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಇವಾಗ ಎಣ್ಣೆಯಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಲ್ವ, ಈರುಳ್ಳಿನ ಹಾಕಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ತುಂಬ ವೆರಿ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದ್ಸತಿ ಟ್ರೈ ಮಾಡಿ. ಖಂಡಿತ ಮಕ್ಕಳು ಲಂಚ್ ಬಾಕ್ಸ್ ಆಗಿರಲಿ, ಬೆಳಿಗ್ಗೆ ಟಿಫನ್ಗೆ ಆಗಿರಲಿ, ಮನೇಲಿ ಎಲ್ಲರೂ ಇದ್ದಾಗ ಮಾಡ್ಬೋದು. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ಮೇಲೆ ಈರುಳ್ಳಿ ಮತ್ತು ಎಲ್ಲ ಫ್ರೈನ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿರುವಂಥ ಉದ್ದುದ್ದಾಗಿ ಮೆಣಸಿಕಾಯಿನ ಹಾಕ್ಕೋತಾ ಇದ್ದೀನಿ ಸ್ನೇಹಿತರೆ. ನೀವು ಬೇಕಂದರೆ ಮೆಣಸಿಕಾಯಿ ಜಾಗದಲ್ಲಿ ಒಣಮೆಣ್ಸಿಕಾಯಿನೂ ಬಳಸ್ಬೋದು. ಮತ್ತು ಶುಂಠಿ ಹಾಕಿಲ್ಲ, ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೋಬೋದು. ನಾನಿಲ್ಲಿ ಶುಂಠಿ ಇರಲಿಲ್ಲ, ಹಾಗಾಗಿಬಿಟ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿಬಿಟ್ಟು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದ್ಮೇಲೆ ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಅವಾಗವಾಗ ಮಾಡ್ತಾಯಿರ್ತೀನಿ. ವಿಡಿಯೋ ಹಾಕಿಲ್ಲ, ಹಾಗಾಗಿಬಿಟ್ಟು ಇವತ್ತಾದರೂ ವಿಡಿಯೋ ಹಾಕೋಣಂತ ಹಾಕಿದ್ದೀನಿ ಸ್ನೇಹಿತರೆ. ಮತ್ತು ಕಟ್ ಮಾಡಿರುವಂಥ ಟೊಮಾಟೊ, ಕೆಲವರು ಚಿತ್ರಾನ್ನ ಮಾಡಿದರೆ ಟೊಮಾಟೊ ಹಾಕಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಂತ ಏನಿಲ್ಲ, ನಾವು ಚಿತ್ರಾನ್ನ ಮಾಡಿದರೆ ಟೊಮಾಟೊ ಹಾಕ್ತೀವಿ. ಆದರೆ ಬೆಳ್ಳುಳ್ಳಿ ತೆಂಗಿನಕಾಯಿ ಚಿತ್ರಾನ್ನ ಮಾಡ್ತಾ ಇರೋದಲ್ವ, ಹಾಗಾಗಿಬಿಟ್ಟು ವೆರಿ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ಮಾಡ್ಕೋಬಹುದು. ಹಾಕಿಬಿಟ್ಟು ಎಲ್ಲ ಮೆಣಸಿಕಾಯಿ ಟೊಮಾಟೊ ಎಲ್ಲ ಹಾಕಿ ಫ್ರೈನ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ತುರಿದಿರುವಂಥ ಸ್ವಲ್ಪ ತುರಿದಿರುವಂಥ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿನ ಬೇಕಂದರೆ ಬಳಸ್ಬೋದು. ನಾನು ತೆಂಗಿನಕಾಯಿನ ಹಾಕಿಬಿಟ್ಟು ಫ್ರೈನ ಮಾಡ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, ಯಾಕಂದರೆ ನಾನು ಅನ್ನದಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗಾಗಿಬಿಟ್ಟು ಉಪ್ಪು ಸ್ವಲ್ಪ ಕಡಿಮೆ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ತೆಂಗಿನಕಾಯಿ ತುರಿ, ಉಪ್ಪು, ಅರಿಶಿನ, ಟೊಮಾಟೊ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಆಗಿದೆ ಅಲ್ವಾ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಯಿ ಹಾಕಿದ ಮೇಲೆ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ತಾ ಇರಬೇಕಾಗುತ್ತೆ. ಫ್ರೈ ಆದಮೇಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಥರ ಆಗಿದೆ. ಮತ್ತು ನಾವು ಏನು ಮಾಡಬೇಕಂದ್ರೆ ಇವಾಗ ಕುಕ್ಕರಲ್ಲಿ ಕೂಗಿಸಿರುವಂಥ ಅನ್ನನ ಹಾಕ್ಕೊತಾ ಇದ್ದೀನಿ. ಅನ್ನ ಆಲ್ರೆಡಿ ಬಿಸಿ ಅನ್ನನೇ ಇರೋದು. 3 ವಿಜಲ್ ಮಾಡಿಬಿಟ್ಟು ಅನ್ನ ಸೈಡಲ್ಲಿ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೋಬಹುದು. ಇಲ್ಲ ಅಂದರೆ ನಮಗೆ ಇದೇ ಥರ ಕಲಿಸೋದು ಬೇಡ ಅಂದರೆ ಗೊಜ್ಜು ಮಾಡಿಬಿಟ್ಟು ಸೈಡಲ್ಲಿ ಹಾಕೋಬಹುದು ಸ್ನೇಹಿತರೆ. ಗೊಜ್ಜು ಮಾಡಿ ಇಟ್ಬಿಟ್ಟಿದ್ರೆ ಬಾಕ್ಸಲ್ಲಿ ಯಾವಾಗ ಬೇಕು ಆವಾಗ ಅನ್ನದಲ್ಲಿ ಕಲಿಸ್ಕೊಂಡು ಬಾಕ್ಸ್ಗಾದರೂ ಆಗಿರಲಿ, ನಮ್ಮ ತಿನ್ನೋಕ್ಕಾದರೂ ಆಗಿರಲಿ, ಆ ಥರ ಹಾಕ್ಕೊಂಡು ತಿನ್ಕೋಬೋದು. ನಾನಿಲ್ಲಿ ಬೆಳಿಗ್ಗೆ ತಿಂಡಿಗಲ್ವ ಎಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಿಕ್ಸನ್ನು ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅನ್ನನ ಹಾಕಿ ಚೆನ್ನಾಗಿ ಉದುರಾಗಿ ಹಾಕಬೇಕು. ಅನ್ನ ಅಂಟಾಗಿ ಆಗಿದ್ದರೆ ಒಂಥರ ಮಸಾಲೆ ಚಿತ್ರಾನ್ನ ಆಗಿರಲಿ, ಯಾವುದೇ ರೈಸ್ ಮಾಡಿದರೂ ಚೆನ್ನಾಗಿರಲ್ಲ. ಉದುರಾಗಿ ಆಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಉದುರಾಗಿ ಇವಾಗ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿಯಾಗಿದೆ. ಅಲ್ಲಿಗೆ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಸ್ನೇಹಿತರೆ. ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ, ಚೆನ್ನಾಗಿರುತ್ತೆ.
ಇದಕ್ಕೆ ನಾನು ಕಡಲೆಬೀಜ ಏನೂ ಬಳಸಿಲ್ಲ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅಷ್ಟೇ ಬಳಸಿದ್ದೀನಿ ಸ್ನೇಹಿತರೆ. ರುಚಿಯಾಗಿ ಟೇಸ್ಟಿಯಾಗಿ ಬೆಳ್ಳುಳ್ಳಿ ತೆಂಗಿನಕಾಯಿ ಚಿತ್ರಾನ್ನ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ತುಂಬ ರುಚಿಯಾಗಿದೆ. ಟಿಫನ್ ಬಾಕ್ಸ್ಗೆ, ಬೆಳಿಗ್ಗೆ ತಿಂಡಿಗೆ ಈಸಿಯಾಗಿ ಮಾಡುವಂಥ ಬೆಳ್ಳುಳ್ಳಿ ಚಿತ್ರಾನ್ನ ಸ್ನೇಹಿತರೆ. ತುಂಬ ರುಚಿಯಾಗಿದೆ. ಹೇಗಾಗಿದೆ ಚಿತ್ರಾನ್ನ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.